ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಇನ್ಸ್ಟಂಟಾಗಿ ಲಾಡು ರೆಸಿಪಿನ ಮಾಡಿ ತೋರ್ಸತ್ತೀನಿ ರೀ. ಯಾವುದೇ ರೀತಿ ಗ್ಯಾಸ ಹಚ್ಚಿ ಈ ಹಿಟ್ಟನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ತುಪ್ಪ ಜಾಸ್ತಿ ಬೇಡ, 1 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಮನೆ ಮಂದಿಗೆಲ್ಲ ಇನ್ಸ್ಟಂಟ್ ಆಗಿರುವಂಥ ಲಾಡು ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಕೊಡ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತೆ ರೀ. ಯಾಕೆ ತಡ, ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದು ನೋಡ್ಕೊಂಬರೋನು ಬರ್ರಿ. ನೋಡಿರಿ, ಒಂದು ಬೌಲನ್ನು ತೊಗೊಂಡು ನಾನು ಈ ಬೌಲ್ಗೆ ಅಂದರೆ ಮಿಕ್ಸಿಂಗ್ ಬೌಲ, ನಿಮಗೆ ಮನೆಯಾಗ ಯಾವ್ದು ಅನುಕೂಲ ಆಗ್ತೈತೆ ನಿಮಗೆ ಕಲ್ಸಕ್ಕೆ ಅದನ್ನು ತಗೋಬಹುದು. ನೋಡಿರಿ, ಇಲ್ಲಿ ನಾನು ಸಕ್ರೆನ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಫಸ್ಟಿಗೆ ಸಕ್ರೆ ತೋರಿಸಿ ಆಮೇಲೆ ಪೇಸ್ಟ್ ಮಾಡೋದು ತೋರಿಸಿ ಇದೆಲ್ಲ ಯಾಕೆ ಜಂಜಾಟ್ ಬೇಡ ಅಂತೇಳಿ ಡೈರೆಕ್ಟ್ ಮಿಕ್ಸರ್ಗೆ ಹಾಕಿದ್ದನ್ನು ತೋರ್ಸತ್ತೀನಿ. ನೋಡಿರಿ, ನಾನು ಸಕ್ರೆ ಸಾಧ್ಯ ಆದಷ್ಟು ನುಣ್ಣಂಗೆ ಪೇಸ್ಟ್ ಮಾಡ್ಕೊಂಬಿಡ್ರಿ. ನಾನು 1 ಕಪ್ ಆಗಷ್ಟು ತೊಗೊಂಡೀನಿ. ನೀವು ಕಪ್ಪಿನ ಅಳತಿ ಮಾತ್ರ ತಪ್ಸಕ್ಕೆ ಹೋಗಬೇಡ್ರಿ. ಇದಕ್ಕೆ ಇವಾಗ 2 ರಿಂದ 3 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ಕೊಂಡು ನಾನು ತುಪ್ಪ ಹಾಕೊಂಡನ ಅಂದ್ರೆ ಒಮ್ಮೆ ಹಾಕಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಹಾಕಿದ್ರೆ ಅದು ಒಂದೇ ಕಡೆ ಕೂತ್ಬಿಡ್ತೈತಿ, ನೀಟಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಂಗಿಲ್ಲ. ನೋಡ್ತಿರ್ಬೋದು, ಇಲ್ಲಿ ನಾವು ಫಸ್ಟಿಗೆ ಸಕ್ರೆ ಹಾಕೊಂಡ್ಬಿಟ್ಟು ಅದಕ್ಕೆ ಈ ತುಪ್ಪನ ಹಾಕಿ ಮಿಕ್ಸ್ ಮಾಡತ್ತೀವ್ರಿ. ಈ ರೀತಿ ಗಂಟೆಲ್ಲ ಹಾಕ್ತೈತಲ್ಲ ಅದನ್ನು ನೀಟಾಗಿ ಸಕ್ರೆ ಒಳಗೆ ಅಬ್ಸರ್ವ್ ಆಗಬೇಕು. ಅಲ್ಲಿ ತನಕ ಈ ರೀತಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ಅಂದ್ರೆ ಭಾಳ ಈಸಿ ಐತಿ. ನೋಡ್ತಿರ್ಬೋದು, ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗೈತೆಲ್ಲ, ಇಷ್ಟಾದ್ರೆ ಸಾಕು. ಇವಾಗ ನೋಡ್ರಿ, ನಾನು ಪುಟಾಣಿ ಹಿಟ್ಟನ್ನು ಅಂದ್ರೆ ಹುರುಗಡ್ಲೆ ಅಂತಿರಲ್ಲ, ಪುಟಾಣಿನೂ ಕರಿತಾರೋ ಹುರುಗಡ್ಲೆನೂ ಕರಿತಾರೋ. ಈ ನಾವು ಸಕ್ಕರೆ ಯಾವ ಬೌಲ್ ಕಪ್ಲೆ ತೊಗೊಂಡಿರ್ತೀವಲ್ರಿ ಅದ ಸೇಮ್ ಕಪ್ಲೆನ ಈ ಪುಟಾಣಿ ಹಿಟ್ಟನ್ನು ತಗೋಬೇಕು. ಇವಾಗ ಹಿಂಗೆ ನೀಟಾಗಿ ಸಕ್ರೆ ಹಿಟ್ಟಾಗಿರ್ಬೋದು ಅಥವಾ ಪುಟಾಣಿ ಹಿಟ್ಟಾಗಿರ್ಬೋದು, ಎರಡೂ ನೀಟಾಗಿ ಒಂದೇ ಹದ ಆಗಬೇಕು. ಹಾಗಾಗಿ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಪುಟಾಣಿ ಹಿಟ್ಟು ಹಾಕೊಂಡ್ಮೇಲೂ ಮತ್ತು 2 ರಿಂದ 3 ಸ್ಪೂನ್ ಆಗಷ್ಟು ತುಪ್ಪನ ಹಾಕೋಬಹುದು, ಅಥವಾ ತುಪ್ಪನೂ ಸ್ಕಿಪ್ ಮಾಡಿದ್ರು ನಡಿತೈತಿ. ಒಂದ್ಸರಿ ಹಾಕಿಬಿಟ್ರೆ ಸಾಕು. ಒಂದು ಬೇಸನ್ ಉಂಡೆ ಟೇಸ್ಟ್ ಬರಬೇಕು ಅಂದ್ರೆ ಈ ರೀತಿ ಸ್ವಲ್ಪ ತುಪ್ಪನ ಹಾಕೋಬೇಕಾಗ್ತೈತಿ. ಯಾಕಂದ್ರೆ ಕಡ್ಲಿ ಹಿಟ್ಟು ಮಾಡಿ ಬೇಸನ್ ಉಂಡೆ ಮಾಡ್ತೀವಲ್ಲ, ಅವಾಗ ಅದನ್ನು ಬೇಯಿಸಬೇಕು, ಗ್ಯಾಸ್ ಆನ್ ಮಾಡಿಟ್ಟು ಅದೆಲ್ಲ ಜಂಜಾಟ ಅದು ಏನೂ ಇಲ್ದನ ಸೇಮ್ ಬೇಸನ್ ಉಂಡೆ ಟೇಸ್ಟನ್ನು ಬರಬೇಕು ಅಂದ್ರೆ ನಾ ಹೇಳಿದ ಪ್ರಮಾಣಲೇ ಮಾಡಿರಿ. ನಾನು ಇವಾಗ 2 ರಿಂದ 3 ಸ್ಪೂನ್ ಆಗಷ್ಟು ತುಪ್ಪನ ಹಾಕೊಂಡೇನಿ. ಹಾಕೊಂಡ್ಬಿಟ್ಟು ಮತ್ತು ಹದಕ್ಕೆ ಇದನ್ನು ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ನಿಮಗೆ ಈ ಹಾಲು ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ತುಪ್ಪ ಹಾಕೋರಿ. ನೋಡ್ರಿ, ನಾನು ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿನಲ್ಲ, ನಿಮಗೆ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗ್ತಿರ್ಬೇಕು. ಆ ರೀತಿ ಮಿಕ್ಸ್ ಮಾಡಬೇಕು. ನೋಡ್ರಿ, ನಾನು ಈ ರೀತಿ ಗ್ಲಾಸ್ ಕಾಣಿಸತ್ತೈತಲ್ಲ, ಆ ಗ್ಲಾಸ್ ಒಳಗೆ ಅರ್ಧ ಗ್ಲಾಸ್ ಆಗಷ್ಟು ಹಾಲು ತೊಗೊಂಡೀನಿ. ಆ ಅರ್ಧ ಗ್ಲಾಸ್ ಹಾಲೊಳಗೆ ಇನ್ನೊಂದು ಸ್ವಲ್ಪ ಉಳಿಸೀನಿ, ಇಷ್ಟು ಹಾಕ್ಕೊಂಡೀನಿ. ಹಾಕ್ಕೊಂಡು ಇದನ್ನು ನೀಟಾಗಿ ಮತ್ತು ಮಿಕ್ಸ್ ಮಾಡ್ಕೋಬೇಕು. ಹಾಲು ಒಮ್ಮೆ ಯಾಕೆ ಹಾಕಲಿಲ್ಲಪ್ಪ ಅಂದ್ರೆ ಸಕ್ಕರೆ ಹಾಕಿರ್ತೀವಲ್ಲ, ಅದು ಜಲ್ದಿನ ಕರಿಗಿ ಬಿಡ್ತೈತಿ ರೀ. ಮತ್ತು ಅದು ಅಳಕಾಗಿಬಿಡ್ತು ಅಂದ್ರೆ ನೀರಾಗಿಬಿಡ್ತು ಅಂದ್ರೆ ಉಂಡೆ ಬರೋಂಗಿಲ್ಲ. ಈಗಿನ ಸ್ವಲ್ಪ ಹಾಲು ಉಳಿದಿದ್ದವಲ್ಲ, ಆ ಹಾಲನ್ನು ಹಾಕತ್ತೀನಿ. ಹಾಲನ್ನು ನೋಡಿ ಹಾಕ್ರಿ, ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ. ನಿಮ್ಗೆ ಕಲಸು ಹದ ಗೊತ್ತಾಗ್ತೈತಿ ಅಂತ ಅಂದ್ಕೊಂಡೀನಿ. ಇದನ್ನು ಗೋಧಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲ್ಸ್ಕೊಂಡ್ಬಿಡ್ಬೇಕು ರೀ. ಇಷ್ಟಾದ್ಮೇಲೆ ಇನ್ನೂ 2 ಸ್ಪೂನ್ ಆಗಷ್ಟು ತುಪ್ಪ ಹಾಕೋಬೇಕು. ಅಂದ್ರೆ ಒಮ್ಮೆ ಹಾಕಬೇಡ್ರಿ, ಇವಾಗೂ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಇನ್ನೊಂದು ಸರಿ ಲಾಸ್ಟಿಗೆ ಹಾಕೊಳಕತ್ತೀನಿ ನಾನು. ಇಷ್ಟ ಸಾಕು. ಟೋಟಲಿ 7 ರಿಂದ 8 ಸ್ಪೂನ್ ಆಗಷ್ಟು ತುಪ್ಪ ಆದ್ರೆ ಸಾಕ್ರಿ. 8-9 ಉಂಡಿನ ಮಾಡ್ಕೋಬಹುದು ಆರಾಮಾಗಿ. ನೋಡ್ರಿ, ಈ ರೀತಿ ಉಂಡೆ ಕಟ್ಟು ಅದಕ್ಕೆ ಬಂದೈತೆಲ್ಲ. ನಾನು ಹಾಲು ಯಾಕೆ ಹಾಕಿನಿ ಅಂದ್ರೆ ನೋಡ್ರಿ, ನಾವು ಈ ತುಪ್ಪನ ಎಲ್ಲರ ಮನೆಯಾಗೂ ಜಾಸ್ತಿ ಇರಂಗಿಲ್ಲಲ್ಲ, ಅದೆಲ್ಲ ಕಾಸ್ಟ್ಲಿ ಭಾಳ ಇರ್ತೈತಲ್ರಿ. ಹಾಗಾಗಿ ನಾನು ಹಾಲನ್ನು ಹಾಕಿನಿ. ನಿಮ್ಗೆ ಹಾಲು ಇಷ್ಟ ಇಲ್ಲ ಅಂದ್ರೆ ತುಪ್ಪನ ಜಾಸ್ತಿ ಹಾಕೊಂಡು ಉಂಡೆ ಮಾಡೋ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬಹುದು. ಇಲ್ಲ ನಮಗೆ ಹಾಲು ಬೇಕಪ್ಪ ಅಂದ್ರೆ ತುಪ್ಪ ನಾನು ಹೇಳಿನಲ್ಲ ಈ ಪ್ರಕಾರಲೇ ಯೂಸ್ ಮಾಡಿ ಹಾಲನ್ನು ಸ್ವಲ್ಪ ಕಲಸು ಹದಕ್ಕೆ ಅಂದರೆ ಹಿಟ್ಟಿನ ಹದಕ್ಕೆ, ಗೋಧಿ ಹಿಟ್ಟಿನ ಹದಕ್ಕೆ ಕಲಸುತ್ತಾನ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಟೇಸ್ಟ್ ಬರ್ತೈತಿ. ನೋಡ್ರಿ, ನಾನು ಉಂಡಿನೂ ಮಾಡಿ ತೋರ್ಸತ್ತೀನಲ್ಲ, ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟೀನಿ. ಇದೇ ರೀತಿ ಎಲ್ಲ ಉಂಡಿನೂ ಮಾಡ್ಕೊಂಡೀನಿ. ನೋಡ್ರಿ, ಭಾಳ ಅಂದ್ರೆ ಭಾಳ ಈಸಿ ಐತಿ. ಗ್ಯಾಸ್ ಅತ್ತೇನು ಹಚ್ಚಿಲ್ಲ, ಆದರೆ ಒಳ್ಳೆ ಟೇಸ್ಟ್ ಬರ್ತೈತಿ. ಒಮ್ಮೆ ಟ್ರೈ ಮಾಡಿರಿ. ಲಾಸ್ಟಿಗೆ ನಾನು ಈ ರೀತಿ ಲವಂಗನ ಮೇಲೆ ಡೆಕೋರೇಟ್ ಅಂದ್ರೆ ಒಂದು ಚಂದ ಕಾಣಿಸ್ಲಿ ಅನ್ನೋ ಸಲುವಾಗಿ ನನ್ನ ಮೇಲೆ ಈ ಲವಂಗನ ಹಾಕತ್ತೀನಿ. ಲವಂಗ ಬದಲಿ ನೀವು ಗೋಡಂಬಿನೂ ಆ್ಯಡ್ ಮಾಡ್ಕೋಬಹುದು.
ನೋಡ್ರಿ ಇವಾಗ ನಾನು ಗ್ಯಾಸನ್ನು ಬಳಸಲ್ಲ ಎಷ್ಟು ಈಸಿಯಾಗಿ ಒಂದು 5 ಮಿನಿಟ್ ಒಳಗೆ ಇನ್ಸ್ಟಂಟ್ ಆಗಿರೋ ಲಾಡು ರೆಸಿಪಿನ ಟ್ರೈ ಮಾಡಿ ತೋರಿಸಿನಲ್ಲ. ನೀವು ಇದನ್ನು ಹಂಗೆ ಬಿಡಬೇಡ್ರಿ, ವಿಡಿಯೋನ ಟೈಮ್ ಕೊಟ್ಟು ವಿಡಿಯೋ ನೋಡಿರ್ತೀರಿ, ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ನೀವು ಒಮ್ಮೆ ಈ ರೆಸಿಪಿನ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿರಿ. ಈ ವಿಡಿಯೋ ಮತ್ತು ನಮ್ಮ ಚಾನಲ್ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.